ಮಕರ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರ ಕಣ್ಗಳು ಆಸೆಯ ಕಣ್ಗಳಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು, ಜೊತೆಗೆ ಹೇಗೆ ಆ ತಿರುವಾಭರಣವನ್ನು ಪಂಬಾ ನದಿಯಿಂದ ಹೆಗಲ ಮೇಲೆ ಹೊತ್ತುಕೊಂಡು ತರಲಾಗ್ತಾ ಇದೆ ದೇವಸ್ಥಾನದ ಪ್ರಾಂಗಣಕ್ಕೆ ಅನ್ನೋದನ್ನ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಆಮೇಲೆ ಇದಕ್ಕೆ ಇನ್ನೊಂದು ನಂಬಿಕೆ ಇದೆ. ಈ ಆಭರಣಗಳನ್ನ, ತಿರುವಾಭರಣವನ್ನು ತರಬೇಕಾದ್ರೆ ಗರುಡ ಪ್ರದಕ್ಷಿಣೆ ಹಾಕ್ತಾನೆ, ಗರುಡನ ರಕ್ಷಣೆ ಇರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಮತ್ತೆ ನೋಡ್ತಾ ಇದ್ದೀರಾ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂತಹ ಉದ್ಘೋಷಗಳನ್ನ ಹೇಗೆ ಅಲ್ಲಿ ಸೇರಿರುವಂತಹ ವೃತಾಧಾರಿಗಳು ಮಾಡ್ತಾ ಇದ್ದಾರೆ ಅಂತ. 41 ದಿನಗಳ ಕಠಿಣ ವ್ರತ, ಜೊತೆಗೆ ಮಂತ್ರೋಘೋಷಗಳು, ಹಾಗೆ ಆ ಉದ್ಘೋಷಗಳು ಎಲ್ಲವೂ ಅಲ್ಲಿ ಮೊಳಗ್ತಾ ಇದೆ. ಇನ್ನು ಗುರುಜಿ, ಈಗ ತಿರುವಾಭರಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ತಿರುವಾಭರಣದ ಪೆಟ್ಟಿಗೆ ಒಳಗೆ ಏನಿರುತ್ತೆ ಅನ್ನುವಂತಹ ಕೌತುಕ ಇದೆ. ಬಹಳಷ್ಟು ಜನ ಒಂದೊಂದು ಅಂದಾಜನ್ನು ಮಾಡ್ತಾರೆ, ಬಟ್ ಎಕ್ಸಾಕ್ಟ್ಲಿ ಅದರಲ್ಲಿ ಏನಿರುತ್ತೆ, ಆಮೇಲೆ ಬಹಳ ಪ್ರಾಚೀನವಾದಂತಹ ಆಭರಣಗಳಿದ್ದಾವೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಅದಕ್ಕೆ ತುಂಬ ಅಪಾರವಾದ ಬೆಲೆನೇ ಕಟ್ಟಕ್ಕಾಗದಂತಹ ಆಭರಣಗಳಿದ್ದಾವೆ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಬಟ್ ಏನೇನಿರುತ್ತೆ ಅಂತ, ಯಾವುದನ್ನ ಮಾಡಿರೋದು ಎಲ್ಲವನ್ನು? ಸಾಮಾನ್ಯವಾಗಿ ಏನಾಗುತ್ತೆ, ಭಗವಂತನಿಗೆ ಇದು ಮೂಲ ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಭಗವಂತ ಸರ್ವವ್ಯಾಪಿ, ಮತ್ತೆ ಅವನು ಏನನ್ನು ಕೂಡ ಬಯಸದಲ್ಲೇ ಇರ್ತಕ್ಕಂಥದ್ದು. ಸರ್ವವೂ ಅವನದೇ ಆಗಿರಬೇಕಾದ್ರೆ ಆಭರಣದ ಅವಶ್ಯಕತೆ ಏನಿದೆ, ಚಿನ್ನದ ಅವಶ್ಯಕತೆ ಏನಿದೆ, ಅಥವಾ ಆ ಕಲ್ಲಿನ ಅವಶ್ಯಕತೆ ಏನಿದೆ, ಅಂದರೆ ನವರತ್ನಗಳ ವಜ್ರವೈಢೂರ್ಯ ಅಂತ ಏನು ಹೇಳ್ತೀವಲ್ಲ, ಆ ನವರತ್ನಗಳ ಅವಶ್ಯಕತೆಗಳು ಏನಿದೆ ಭಗವಂತನಿಗೆ ಅಂತಕ್ಕಂಥದ್ದು ಮೂಲ ಪ್ರಶ್ನೆಯಾಗಿ ಉತ್ಪತ್ತಿಯಾಗುತ್ತೆ ಆಭರಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ಸರ್ವವ್ಯಾಪಿ ಭಗವಂತನಿಗೆ ಅಲ್ಲೇ ಅವನೇ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುವನ್ನು ತೆಗೆದುಕೊಂಡೋಗಿ ಅವನನ್ನು ಸಂತೃಪ್ತಿ ಮಾಡೋದಕ್ಕಾಗತ್ತಾ, ಇದು ಮೂಲ ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಎಲ್ರಿಗೂ ಕೂಡ ಈ ಭಗವಂತನ ಹೇಗೆ ಯಾಕೆ ಅದನ್ನು ಹಾಕಬೇಕು ಅನ್ನೋ ರೀತಿಯಲ್ಲಿ ಕೆಲವರು ಇರೋವಂಥದ್ದು ಉಂಟು. ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ, ಭಗವಂತನಿಗೆ ಅದರ ಅವಶ್ಯಕತೆ ಇಲ್ಲ. ನೀನು ನೈವೇದ್ಯ ಮಾಡ್ತೀಯೋ ಬಿಡ್ತೀಯೋ ಅದಕ್ಕೂ ಸಂಬಂಧ ಇಲ್ಲ. ಭಗವಂತನ ಸೃಷ್ಟಿಯೇ. ಒಂದು ಹಣ್ಣು ಸೃಷ್ಟಿಯಾಗಬೇಕು ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು, ಅವನ ಮೂಲದಿಂದಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರಸಾದ, ನಾವು ಮಾಡುವಂಥ ಪ್ರಸಾದವೂ ಕೂಡ, ನೈವೇದ್ಯವೂ ಕೂಡ ಅವನ ಮುಖಾಂತರವೇ. ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡ್ತೀಯ ಅಂತಕ್ಕಂಥ ನೋಡಿದಾಗ ಏನೂ ಇಲ್ಲ, ಅವನೇ ಕೊಟ್ಟಿರ್ತಕ್ಕಂಥ ಅವನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಒಡವೆ ವಸ್ತ್ರಾಭರಣ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಏನಾಗುತ್ತೆ, ಎಲ್ಲವೂ ಕೂಡ ನಮಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು, ನಮಗೋಸ್ಕರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಏನಾಗುತ್ತೆ, ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ, ಆದರೆ ಹಿಂದೆ ಎಲ್ಲ ಮೂಲದಲ್ಲಿ ರಾಜ ಮಹಾರಾಜರ ಪರಂಪರೆಯಲ್ಲಿ ಈಗಲೂ ಕೂಡ ಶ್ರೀರಾಮನ ಪ್ರತಿಷ್ಠಾಪನೆಯಲ್ಲೂ ಅದನ್ನು ಪಾಲನೆಗಳನ್ನು ಮಾಡ್ತಾರೆ. ಯಂತ್ರಗಳ ಸಮೇತವಾಗಿ ನವರತ್ನಗಳನ್ನು ಅಲ್ಲಿ ಇಟ್ಟು ಅದರ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಪದ್ಧತಿಗಳಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನವರತ್ನಗಳಿಗೆ ಅಥವಾ ಆ ಏನೋ ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹಾಕ್ತೀವಲ್ಲ, ಅದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ದೇವರ ಮೇಲೆ ಒಡವೆಯನ್ನು ಹಾಕುವಂಥ ರತ್ನಗಳು ಏನಿರ್ತವಲ್ಲ, ಆ ರತ್ನಕ್ಕೂ ಕೂಡ ತನ್ನದೇ ಆದಂಥ ಒಂದು ಶಕ್ತಿ ಇರ್ತದೆ, ಅದರದೇ ಆದಂಥ ಒಂದು ಎನರ್ಜಿ ಇರ್ತದೆ, ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ದರ್ಶನ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ನಮಗೆ ದೇಹದ ಮುಖಾಂತರವಾಗಿ ಬರಬೇಕು. ನಮಗೆ ಏನಾದರೂ ಒಂದು ಎನರ್ಜಿ ಬರಬೇಕು ಅಂದರೆ, ಒಂದು ಸಂತೃಪ್ತಿ ಸಿಗಬೇಕು ಅಂದರೆ ನಾಲಿಗೆಯಿಂದ ಹೋಗಬೇಕು ಅಥವಾ ಕಣ್ಣಿನಿಂದ ಹೋಗಬೇಕು. ಒಳ್ಳೆಯ ನೋಟವನ್ನು ನೋಡಬೇಕು ಅಥವಾ ಒಳ್ಳೆಯ ಸಿಹಿ ತಿಂಡಿಯನ್ನು ತಿನ್ನಬೇಕು, ದೇಹಕ್ಕೆ ಅನುಕೂಲಕರವಾದಂಥ ರೀತಿಯಲ್ಲಿ ಒಳ್ಳೆ ಮಾತನ್ನು ಕೇಳಬೇಕು. ಇದರಿಂದ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತಕ್ಕಂಥ ರೀತಿಯಲ್ಲಿ ಆಗ್ತದೆ. ಆ ಕಣ್ಣು ದೃಷ್ಟಿಯಿಂದ ಅದರಲ್ಲಿ ಬರ್ತಕ್ಕಂಥ ಕಿರಣಗಳಂತೆ, ಸಾಮಾನ್ಯವಾಗಿ ಆ ಹರಳುಗಳೆಲ್ಲವೂ ಕೂಡ ಕಿರಣಗಳನ್ನು ಪಾಸ್ ಮಾಡ್ತದೆ ನಮಗೆ. ಅದರ ಮುಖಾಂತರವಾಗಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಅಂತಕ್ಕಂಥದ್ದು ಪಾಸ್ ಆಗೋದಕ್ಕೆ ದಾರಿ ಆಗ್ತದೆ. ಒಂದು. ಎರಡನೇದಾಗಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತಕ್ಕಂಥ ನೋಡಿದಾಗ, ದೇಹಕ್ಕೆ ತೆಗೆದುಕೊಳ್ತಕ್ಕಂಥ ಆಹಾರ ಏನಿರ್ತದೆ, ಒಂದೊಂದು ಆಹಾರಕ್ಕೆ ಒಂದೊಂದು ರೀತಿಯಾದಂಥ ಒಂದು ಶಕ್ತಿ, ಅಂದರೆ ವಿಟಮಿನ್ ಅಂತ ಏನು ಕರಿತೀವಲ್ಲ, ಆ ವಿಟಮಿನ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಇತ್ತೀಚೆಗೆ ಸೈನ್ಸ್ ಅದನ್ನು ಹೇಳಿದೆ, ಇಂತಿಂಥ ವಿಟಮಿನ್ ಇಂತಿಂತ ತೊಗೊಂಡ್ರೆ ಹಿಂಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹಿರೀಕರು ಹೇಳಿದರು, ದಿವ್ಯಜ್ಞಾನದ ಮುಖಾಂತರವಾಗಿ, ಅಂದರೆ ಆಯುರ್ವೇದದ ಮುಖಾಂತರವಾಗಿ. ಈಗ ಅದು ಸೈನ್ಸ್ ರಿಸರ್ಚ್ ಅನ್ನೋ ರೀತಿಯಲ್ಲಿ, ಸರ್ಚ್ ಅಲ್ಲ, ರಿಸರ್ಚ್ ಇರೋದನ್ನು ಮತ್ತೆ ಸರ್ಚ್ ಮಾಡೋವಂಥದ್ದಷ್ಟೇ. ರಿಸರ್ಚನ್ನು ಮಾಡಿ ಅದನ್ನು ಈಗೇನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಉಂಟು. ಹಾಗೆ ಇದೂ ಕೂಡ ಅಷ್ಟೇ, ದೇಹಕ್ಕೆ ಯಾವ ರೀತಿಯಲ್ಲಿ ಅದು ಎನರ್ಜಿನ ಕೊಡ್ತದೋ, ಆಹಾರ ಮುಖಾಂತರವಾಗಿ ಎನರ್ಜಿನ ಕೊಡ್ತದೋ, ಇಲ್ಲೂ ಕೂಡ ಆಗಿರ್ತಕ್ಕಂಥ ರತ್ನಾಭರಣಗಳು ಅಂತಕ್ಕಂಥದ್ದು ಅದರದೇ ಆದಂಥ ಒಂದು ಶಕ್ತಿಯನ್ನು ಆ ಮೂರ್ತಿ ಮೇಲೆ ತಂದು ನಿಲ್ಲಿಸುತ್ತೆ. ಆಗ ಆ ದರ್ಶನವನ್ನು ಮಾಡಿದಾಗ ಮೊದಲೇ ಸ್ಥಳ ಮಹಿಮೆ ಇರ್ತದೆ, ಅದರ ಜೊತೆ ಇದರ ಶಕ್ತಿಯು ಕೂಡ ದ್ವಿಗುಣಗೊಂಡಾಗ ಇನ್ನಷ್ಟು ಆ ಫಲಾಫಲಗಳು ಸಿಗೋದಕ್ಕೆ ದಾರಿಯಾಗುತ್ತೆ, ಒಳಿತನ್ನು ಪಡ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಅಲ್ಲಿ ಇನ್ನೊಂದು ಏನಂತಂದರೆ, ಇದರ ಜೊತೆಯಲ್ಲಿ ದೇವರ ವಿಗ್ರಹಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇರ್ತದೆ. ಏಕೆಂದರೆ ನೀವು ಯೋಗ ರೀತಿಯಲ್ಲಿ ನೋಡಿದಾಗ, ಹಂಗೆ ಯೋಗದ ಸಾಧನೆ ಮುಖಾಂತರವಾಗಿ ನೋಡಿದಾಗ
ದೇವರ ವಿಗ್ರಹಗಳೇನಿದೆವಲ್ಲ ಅದು ಕೂರುವಂಥ ಒಂದು ಭಂಗಿಯೂ ಕೂಡ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ಪಡೆದಿರ್ತದೆ. ಮಾತಾಡೋಣ ಅದ್ರ ಬಗ್ಗೆ. ಈಗಾಗಲೇ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿದೆ ಅಂತ ಹೇಳಿ. ನೀನು ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನ ನಮಗಾಗತ್ತೆ.